ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಫಿಕ್ಸ್ ಆಗಿದ್ದು ಕೈ ಪಾಳ್ಯದಲ್ಲಿ ಹುಮ್ಮಸ್ಸು ಹೆಚ್ಚಾಗಿದೆ. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ 5 ದಿನಗಳ ಕಾಲ ಬೀಡು ಬಿಡಲಿದ್ದಾರೆ. ಮಾರ್ಚ್ 30, 31 ಹಾಗೂ ಏಪ್ರಿಲ್ 3, 4, 6ರಂದು ಪ್ರಚಾರ ನಡೆಸಲಿದ್ದಾರೆ. ರೋಡ್ ಶೋ, ಬಹಿರಂಗ ಸಭೆ, ಬಾಗಲಕೋಟೆ ಕಾಂಗ್ರೆಸ್ ನಾಯಕರ ಜೊತೆ ಸಭೆ, ವಿವಿಧ ಸಮಾಜದ ನಾಯಕರ ಜೊತೆ ಚರ್ಚೆ ಸೇರಿದಂತೆ ವಿವಿಧ ಸಿಎಂ ಕಾರ್ಯಕ್ರಮಗಳು ಫಿಕ್ಸ್ ಆಗಿದೆ. ಅಕಾಲಿಕ ಮಳೆ ಹಾಗೂ ಕೊಲ್ಲಿ ಯುದ್ಧದ ಎಫೆಕ್ಟ್ ಕಲ್ಲಂಗಡಿ ಬೆಳೆದ ರೈತ ಕಂಗಾಲಾಗಿದ್ದಾರೆ. ಕೆಜಿಗೆ 25 ರೂಪಾಯಿಗೆ ಮಾರಾಟವಾಗ್ತಾ ಇದ್ದ ಕಲ್ಲಂಗಡಿ ಈಗ 2 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ರೈತರು ಬೆಳೆದ ಕಲ್ಲಂಗಡಿಯನ್ನ ಈ ಹಿಂದೆ ಎಕ್ಸ್ಪೋರ್ಟ್ ಮಾಡಲು ವ್ಯಾಪಾರಿಗಳು ಖರೀದಿಸ್ತಾ ಇದ್ರು. ಆದ್ರೆ ಈಗ ಯುದ್ಧದ ಎಫೆಕ್ಟ್ ನಿಂದಾಗಿ ಹಣ್ಣುಗಳನ್ನ ಖರೀದಿಸ್ತಾ ಇಲ್ಲ. ಈ ಮಧ್ಯೆ ಅಕಾಲಿಕ ಮಳೆಗೆ ಸಿಕ್ಕು ಕಲ್ಲಂಗಡಿ ಹಣ್ಣು ಹಾಳಾಗಿ ಹೋಗಿದೆ. ಅಳಿದುಳಿದ ಕಲ್ಲಂಗಡಿ ಸ್ಥಳೀಯ ಮಾರ್ಕೆಟ್ನಲ್ಲೂ ರೇಟ್ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕರಾವಳಿ ಮಾಡೆಲ್ ಹಿಂದುತ್ವ ಅಸ್ತ್ರ ಪ್ರಯೋಗಿಸಿ ವಿಧಾನಸಭೆಯಲ್ಲಿ ಕಮಲ ಅರಳಿಸಲು ಕೇಸರಿ ಪಡೆ ಮೆಗಾ ಪ್ಲಾನ್ ಮಾಡಿದೆ. ಮಂಗಳೂರು ಗಡಿ ಭಾಗದ ಮಂಜೇಶ್ವರ, ಕಾಸರಗೋಡು ಕ್ಷೇತ್ರ ಗೆಲ್ಲಲು ಕರಾವಳಿಯ ಕಮಲ ನಾಯಕರಿಗೆ ಟಾಸ್ಕ್ ನೀಡಲಾಗಿದೆ. ಕನ್ನಡಿಗರು, ತುಳು ಭಾಷಿಗರೇ ಹೆಚ್ಚಿರುವ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಕೇರಳ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಸುರೇಂದ್ರನ್ ಸ್ಪರ್ಧೆ ಮಾಡುತ್ತಿದ್ದಾರೆ. 2016 ಮತ್ತು 2021ರಲ್ಲಿ ಚುನಾವಣೆಯಲ್ಲಿ ಅಲ್ಪ ಮತದಿಂದ ಸುರೇಂದ್ರನ್ ಸೋತಿದ್ರು. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ಹರೀಶ್ ಪೂಂಜಾಗೆ ಕಾಸರಗೋಡು ಉಸ್ತುವಾರಿ, ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿಗೆ ಮಂಜೇಶ್ವರ ಜವಾಬ್ದಾರಿ ನೀಡಲಾಗಿದೆ. ಹುಸಿ ಬಾಂಬ್ ಸಂದೇಶ ನೀಡಿ ಆತಂಕ ಸೃಷ್ಟಿಸ್ತಾ ಇದ್ದ ಕಿರಾತಕನನ್ನ ಮೈಸೂರಿನಲ್ಲಿ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಶ್ರೀನಿವಾಸ್ ಮೈಸೂರಿನ ಬೃಂದಾವನ ಬಡಾವಣೆಯ ಮನೆಯೊಂದರಿಂದ ಬಾಂಬ್ ಸ್ಫೋಟಿಸುವ ಬಗ್ಗೆ ಬೆದರಿಕೆ ಸಂದೇಶ ಕಳಿಸ್ತಾ ಇದ್ದ. ಇತ್ತೀಚೆಗೆ ಸರ್ಕಾರಿ ಕಚೇರಿಗಳು, ಶಾಲಾ ಕಟ್ಟಡಗಳು ಹಾಗೂ ನ್ಯಾಯಾಲಯಗಳಿಗೆ ಬಾಂಬ್ ಸ್ಫೋಟಿಸುವ ಬೆದರಿಕೆ ಸಂದೇಶವನ್ನ ರವಾನೆ ಮಾಡಿದ್ದ. ಆರೋಪಿಯ ಮನೆಯಲ್ಲಿ ಹಲವು ಸಿಮ್ಗಳು ಹಾಗೂ ಲ್ಯಾಪ್ಟಾಪ್ ಸೀಸ್ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.